ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನಪ್ಪ ಇದು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸಿಡ್ನಿ ಟೆಸ್ಟು, 5th ಟೆಸ್ಟು ಯಾವ ಲೆವೆಲ್ಗೆ ಡೇಟು ಫುಲ್ಲು ಬುಲೆಟ್ ಟ್ರೈನ್ ಥರ ಹೋಗ್ತಿದೆಯಲ್ಲ ಗುರು. ಅವರಾದ್ಮೇಲೆ ಇವ್ರು ಕಂಬ್ಯಾಕು, ಇವರಾದ್ಮೇಲೆ ಅಂದರೆ ಲೈಕ್ ಅವರಾದ್ಮೇಲೆ ನಾವು ಕಂಬ್ಯಾಕ್ ಮಾಡೋದು, ನಾವಾದ್ಮೇಲೆ ಅವ್ರು ಕಂಬ್ಯಾಕ್ ಮಾಡೋದು, ಏನಪ್ಪ ಕಂಬ್ಯಾಕ್ ಮೇಲೆ ಕಂಬ್ಯಾಕು ಅದೇ ಸ್ಟೋರಿ ನಡೀತಾ ಇದೆ. ಏನು ಸೀರಿಯಸ್ಲಿ ಬುಲೆಟ್ ಟ್ರೈನ್ ಥರ ಹೋಗ್ತಿದೆ ಗುರು, ಬ್ರರ್ ಅಂತ ಸಾಕ್ತಾ ಇದೆ. 15 ವಿಕೆಟ್ಸ್ ಬಂತು ಗುರು ಇವತ್ತು. ಅಂದರೆ 15 ವಿಕೆಟ್ಸು ಹೋಗಿದೆ ಅಂದರೆ ಏನು ಲೆಕ್ಕ ಹಾಕೊಳ್ಳಿ ನೀವೇ, ಹೆಂಗಿದೆ ಪಿಚ್ಚು, ಏನು ಕತೆ ಅಂತ. ಆ್ಯಂಡ್ ಈ ಕಡೆ ರಿಷಬ್ ಪಂತ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಗುರು. ಸೀರಿಯಸ್ಲಿ ಇವರು ಸುನಿಲ್ ಗವಾಸ್ಕರ್ ಸ್ಟುಪಿಡ್ ಅಂತ ಇದ್ರಲ್ಲ, ಇವಾಗ ಅವರೇ ಸೂಪರ್ ಅನ್ನೋ ಥರ ಬ್ಯಾಟಿಂಗ್ ಮಾಡಿದ್ರು ರಿಷಬ್ ಪಂತ್ ಅವರು. ಇದು ರಿಷಬ್ ಪಂತ್ ಅವರ ಒಂದು ನಾಕು, ಬ್ರೆತ್ ಟೇಕಿಂಗ್ ನಾಕ್ ಗುರು. 61 ರನ್ ಹೊಡಿತಾರೆ 33 ಬಾಲ್ಗೆ. ಅನ್ಬಿಲೀವಬಲ್ ಅಪ್ಪ, ಸೀರಿಯಸ್ಲಿ ಅನ್ಬಿಲೀವಬಲ್. ಅವ್ರಿಗಂತೂ ಸೀರಿಯಸ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಗುರು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಗುರು. ಓವರ್ ಆಲ್ ಆಗಿ ಸಮರಿ ನೋಡೋದಾದ್ರೆ ಡೇ 1 ಅಲ್ಲಿ ನೀನೇ ಏನೇನಾಯ್ತು ಎಲ್ರಿಗೂ ಗೊತ್ತಿರೋದೆ, ಬುಮ್ರಾ ವರ್ಸಸ್ ಕಿಡ್ ಅಂತ ಕಾನ್ಸ್ಟಸ್. ಸೊ ಅವರಿಬ್ಬರ ಮಧ್ಯೆ ಏನೇನಾಯ್ತು ನೋಡಿದ್ದೆ. ಆ್ಯಂಡ್ ಡೇ 2 ಸ್ಟಾರ್ಟ್ ಆಗುತ್ತೆ. 9 ರನ್ 1 ವಿಕೆಟು ಇರ್ತಾರೆ ಆಸ್ಟ್ರೇಲಿಯಾದವರು. ಸೊ 9 ರನ್ 1 ವಿಕೆಟು. ಈ ಕಡೆ ಲ್ಯಾಬಿಷನ್ ಆ್ಯಂಡ್ ಈ ಕಡೆ ಕಾನ್ಸ್ಟಸ್ ಇಬ್ರು ಬರ್ತಾರೆ. ಲ್ಯಾಬಿಷನ್ನ ವಿಕೆಟು ಬುಮ್ರಾ ಅವರು ಫಸ್ಟ್ಗೇನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬುಮ್ರಾ ಅವ್ರು ವಿಕೆಟ್ ತೆಗಿತಾರೆ ಲ್ಯಾಬಿಷನ್ನ. ಗುರು ಅಂಪೈರ್ ಔಟೇ ಕೊಡಲ್ಲ ಗುರು. ಈ ಯಾರಪ್ಪ ಅಂಪೈರ್ ಅನ್ಸುತ್ತೆ ಒಂದೊಂದು ಸರಿ, ನಮ್ಮದೇ ಇರ್ಬೇಕಾದ್ರೆ ಔಟ್ ಕೊಡಲ್ವಲ್ಲ ಅನಿಸ್ತಾ ಇರುತ್ತೆ ಆ ಥರ. ಬಟ್ ಇವರು ರಿವ್ಯೂ ತೊಗೊಂಡ್ಬಿಟ್ರು, ಔಟ್ ಆಗಿಬಿಟ್ಟ ಲ್ಯಾಬಿಷನ್ ಅಣ್ಣ. ಅದಾದಮೇಲೆ ಸ್ಮಿತ್ ಬರ್ತಾರೆ. ಸ್ಟೀವ್ ಸ್ಮಿತ್ ಆ್ಯಂಡ್ ಕಿಡ್ ಇಬ್ಬರು ಆಡ್ತಾ ಇರ್ತಾರೆ. ಈ ಕಿಡ್ ಅಣ್ಣ ಸ್ವಲ್ಪ ಆ ಕಡೆ ಹೊಡಿತಾ ಇರ್ತಾರಪ್ಪ. ಇವರಿಗೆ ಬುಮ್ರಾಗೂ ಹೊಡಿತಾ ಇರ್ತಾರೆ ಅಂದರೆ ಆ ಲೆವೆಲ್ಗೆಲ್ಲ ಒಂದು ರ್ಯಾಮ್ ಶಾಟ್ ಎಲ್ಲ ಹೊಡೆದ ಅಣ್ಣ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಈ ಕಡೆ ನಮ್ಮ DSP ಸರ್ ಬರ್ತಾರೆ. ಗುರು ನೀನೇನು ಹಂಗೆ ಆಡ್ತಿದ್ಯಾ, ನಾನು DSP ಆನ್ ಚಾರ್ಜ್ ಅಂತ ಹೇಳ್ಬಿಟ್ಟು ಜುಯ್ ಅಂತ ಔಟ್ ಮಾಡಿಬಿಡ್ತಾರೆ ಗುರು ಕಾನ್ಸ್ಟಸ್ಗೆ. ಅದು ಕ್ರೇಜಿ ಬೌಲಿಂಗು ಆ್ಯಂಡ್ ಕ್ಯಾಚ್ ಮಾತ್ರ ಸೂಪರ್ ಆಗಿ ಹಿಡಿದ್ರು ಗುರು. ಸೀರಿಯಸ್ಲಿ ಇವತ್ತಂತೂ ನಮ್ಮ ಫೀಲ್ಡಿಂಗು ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೇಕು. ಸೊ ಕಾನ್ಸ್ಟಸ್ ಔಟ್ ಆಗಿಬಿಟ್ಟ. ಅದೇ ಓವರಲ್ಲಿ ಮತ್ತೆ ಸಡನ್ ಆಗಿ ಟ್ರೇವಿಸ್ ಹೆಡ್ನ ಔಟ್ ಮಾಡಿಬಿಡ್ತಾರೆ ಗುರು DSP ಸರು. ನಾನಂತೂ ಕುಣಿದಾಡ್ಬಿಟ್ಟೆ. DSP ಸರ್ ಇಸ್ ಬ್ಯಾಕ್ ಅಂತ, DSP ಸರ್ ಇಸ್ ಆನ್ ಚಾರ್ಜ್ ಅಂತ. ಸೀರಿಯಸ್ಲಿ ಏನಕ್ಕಂದ್ರೆ 39 ವಿಕೆಟ್ ಹೋಗುತ್ತೆ ಗುರು ಆ ಟೈಮಲ್ಲಿ. ಈ ಇಬ್ರು ಪ್ಲೇಯರ್ಸ್ ಹೆಂಗಂತಂದ್ರೆ ಹೊಡೆದು ಆಡೋ ಪ್ಲೇಯರ್ಸು. ಇವರು ಎಷ್ಟು ಬೇಗ ಔಟ್ ಆಗ್ತಾರೆ ಅಷ್ಟು ಬೇಗ ನಮಗೆ ನಾವು ಮೇಲುಗೈ ಸಾಧಿಸಿದಂಗೆ ಇತ್ತು. ಸೊ ಇಬ್ರು ಔಟ್ ಆಗಿಬಿಟ್ರು. 39 ರನ್ 4 ವಿಕೆಟ್ ಹೋಗಿರುತ್ತೆ ಗುರು. ಆ ಟೈಮಲ್ಲಿ ವೆಬ್ಸ್ಟರ್ ಬರ್ತಾನೆ ಅಣ್ಣ, ಹೊಸ ಪ್ಲೇಯರು. ಹೆಂಗೆ ಬ್ಯಾಟಿಂಗ್ ಮಾಡ್ತಾರೋ ಏನು ಕತೆ ಅಂತ ಗೊತ್ತೇ ಇರಲಿಲ್ಲ. ಸೊ ವೆಬ್ಸ್ಟರ್ ಬರ್ತಾನೆ. ವೆಬ್ಸ್ಟರ್ ಜೊತೆ ಸ್ಟೀವ್ ಸ್ಮಿತ್ ಇಬ್ಬರು ಸೇರಿಬಿಟ್ಟು ಗುರು ರಾಚಿದಪ್ಪ. 39 4 ವಿಕೆಟ್ ಇರುತ್ತೆ. ಸಡನ್ನಾಗಿ ಏನೋ ಒಂದು 57 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಗುರು ಅವರಿಬ್ಬರ ಮಧ್ಯೆ. ಬಟ್ ಆ ಟೈಮಲ್ಲಿ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಸ್ಟೀವ್ ಸ್ಮಿತ್ಗೆ ಒಂದು ಜಾಫಾ ಕ್ರಿಯೇಟ್ ಮಾಡ್ತಾರೆ ಗುರು. ಎಡ್ಜ್ ಆಗಿಬಿಟ್ಟು ಔಟ್ ಆಗ್ತಾರೆ ಸ್ಟೀವ್ ಸ್ಮಿತ್. ಅದು ಮೇನ್ ಬ್ರೇಕ್ ಥ್ರೋ ಅನ್ಬೇಕು. ಸೊ ಅದಕ್ಕೆ ಪ್ರಸಿದ್ಧ ಕೃಷ್ಣ ಮಾತ್ರ ಇವತ್ತು ಕ್ರೇಜಿ ಬೌಲಿಂಗ್. ಏನಕ್ಕಂತಂದ್ರೆ ಮೇನ್ ಬ್ರೇಕ್ ಥ್ರೋ ಕೊಟ್ಟಿದ್ದಾರೆ ಗುರು. ಸೊ ಫಸ್ಟು ಸ್ಟೀವ್ ಸ್ಮಿತ್ ಔಟ್ ಆದ್ರೆ ಅಲ್ಲಿ ಕ್ರೇಜಿ ಬ್ರೇಕ್ ಥ್ರೋ ಆಯಿತು. 96 ರನ್ಗೆ 5 ವಿಕೆಟ್ ಹೋಯಿತು. ಅದಾದ್ಮೇಲೆ ಇದು ಲಂಚ್ ಬ್ರೇಕ್ ಆಗುತ್ತೆ. ಲಂಚ್ ಬ್ರೇಕ್ ಆದಮೇಲೆ ನಾವು ಒಂದು ವಿಜುವಲ್ ನೋಡೋಕೆ ಸಿಗುತ್ತೆ ಗುರು. ಏನಂದರೆ ಬುಮ್ರಾ ಅವರು 1 ಓವರ್ ಹಾಕ್ಬಿಟ್ಟು ವಾಪಸ್ ಹೋಗ್ತಾರೆ ಡ್ರೆಸ್ಸಿಂಗ್ ರೂಮ್ಗೆ. ಅದಾದಮೇಲೆ ಸೀದಾ ಆ್ಯಂಬುಲೆನ್ಸ್ ಅದು ಎಲ್ಲ ಅಂದರೆ ಲೈಕ್ ಸ್ಕ್ಯಾನಿಂಗ್ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಸುದ್ದಿ ಬರುತ್ತೆ ಗುರು. ಅಲ್ಲ ಗುರು, ಬುಮ್ರಾ ಇಲ್ಲದೆ ಹೆಂಗಪ್ಪ ಇವರು, ಬುಮ್ರಾ ವರ್ಸಸ್ ಆಸ್ಟ್ರೇಲಿಯಾ ಅನ್ನೋ ಥರ ಇದೆ. ಬುಮ್ರಾನೇ ಇಲ್ಲ ಅಂದರೆ ಹೆಂಗಪ್ಪ ಆಡ್ತಾರೆ ಅನ್ನೋ ಥರ ಇತ್ತು. ಬಟ್ ಬುಮ್ರಾ ಅವರು ಸ್ಕ್ಯಾನಿಂಗ್ ಹೋದ್ರು. ಈ ಕಡೆ ನಮ್ಮ ಹುಡುಗರು ಹಂಗೋ ಹಿಂಗೋ ತಳ್ಕೊಬಳ್ಕ ಅಂತ ಹಂಗೆ ಬೌಲಿಂಗ್ ಎಲ್ಲ ಮಾಡ್ತಾಯಿದ್ರು. ಬಟ್ ಸಡನ್ನಾಗಿ ವೆಬ್ಸ್ಟರ್ ಆ್ಯಂಡ್ ಅಲೆಕ್ಸ್ ಕೇರಿ ಇಬ್ಬರ ಮಧ್ಯೆ ಸ್ವಲ್ಪ ಆ ಕಡೆ ಬಂತು ಗುರು ಪಾರ್ಟ್ನರ್ಶಿಪ್ಪು. ಬಟ್ ಅದು ಪಾರ್ಟ್ನರ್ಶಿಪ್ ಮುರಿದಿರೋದು ಮತ್ತೆ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಅಲೆಕ್ಸ್ ಕೇರಿನ ಬೋಲ್ಡ್ ಮಾಡ್ತಾರೆ ಗುರು. ಅದು ಕ್ರೇಜಿ ಜಫಾ ಅಂತ ಇತ್ತು ಬಾಲ್ ಮಾತ್ರ. ನಿತೀಶ್ ರೆಡ್ಡಿ ಅವರು ಪ್ಯಾಟ್ ಕಮಿನ್ಸ್ ಔಟ್ ಮಾಡ್ತಾರೆ ಗುರು. ಅದು ಕ್ಯಾಚ್ ಮಾತ್ರ ಕ್ರೇಜಿ ಆಗಿ ಹಿಡಿದ್ರಪ್ಪ. ನಮ್ಮ ಕೊಹ್ಲಿ ಕಾಕ ಸೂಪರಾಗಿ ಕ್ಯಾಚ್ ಹಿಡಿದ್ರು. ಆ್ಯಂಡ್ ಈ ಕಡೆ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಕೂಡ ನಿತೀಶ್ ರೆಡ್ಡಿ ಅವರೇ ಔಟ್ ಮಾಡ್ತಾರೆ. NKR ಔಟ್ ಮಾಡಿಬಿಡ್ತಾರೆ ಗುರು. ಅದು KL ರಾಹುಲ್ ಅಣ್ಣನು ಸೈಕೋ ಕ್ಯಾಚ್ ಹಿಡಿದ್ರು. ಅಣ್ಣ ಸ್ವಲ್ಪ ಮುಂದೆ ಇತ್ತು, ಹಂಗೆ ಡೈ ಹೊಡೆದ್ಬಿಟ್ಟು ಕ್ಯಾಚ್ ಹಿಡಿದ್ರು. ಆ್ಯಂಡ್ ಈ ಕಡೆ ವೆಬ್ಸ್ಟರ್ ಇನ್ನೂ ಇದ್ದ ಗುರು ಅಣ್ಣ. ಸೊ ವೆಬ್ಸ್ಟರ್ 50 ಎಲ್ಲ ಹೊಡೆದ್ರು ಅಣ್ಣ. ಬಟ್ ಅಣ್ಣನ ಔಟ್ ಮಾಡಿದ್ದು ಯಾರಪ್ಪ ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ ಮತ್ತೆ ಪ್ರಸಿದ್ಧ ಕೃಷ್ಣ ಅವರು. ಸಖತ್ ಬೌಲಿಂಗ್ ಮಾಡ್ತಾ ಇದ್ರು ಇವತ್ತಂತೂ. ಅದೂ ಹೆವಿ ಜಫ್ ಕ್ರಿಯೇಟ್ ಆಯಿತು ಗುರು. ಅದು ಫುಲ್ ಬೌನ್ಸ್ ಆಗಿ ಬಂತು. ಬೌನ್ಸರ್ ಬಂತು. ಅಣ್ಣ ಹಿಂಗೆ ಹೊಡೆಯೋಕೆ ಹೋಗಿ ಔಟ್ ಆಗಿಬಿಟ್ರು. 181 ರನ್ಗೆ ಆಲ್ ಔಟ್ ಆಗ್ತಾರೆ ಗುರು ಆಸ್ಟ್ರೇಲಿಯಾದವರು. ನಾವು 4 ರನ್ ಲೀಡ್ ತಗೋತೀವಿ. ಏನು ಗೊತ್ತಾ, 4 ರನ್ ಬೃಹತ್ ಮೊತ್ತ ಅಲ್ಲ, ಏನಲ್ಲ. 4 ರನ್ ಲೀಡ್ ಏನದು ಸುಮ್ಮನೆ ಇದ್ದಂಗೆ ಆಯಿತಾ. ಬಟ್ ಏನಂದರೆ ನಾವು ಸೈಕಲಾಜಿಕಲ್ ವಿನ್ ಆದಂಗಲ್ಲ ಗುರು. ಒಂಥರ ಸೈಕಲಾಜಿಕಲಿ ನಾವು ಆಸ್ಟ್ರೇಲಿಯಾಗೆ ಹೊಡೆದಂಗೆ ಆಯಿತು ಗುರು. ಜೈಸ್ವಾಲ್ ಆ್ಯಂಡ್ ರಾಹುಲ್ ಅಣ್ಣನ ಇಂಟೆಂಟ್ ನೋಡಿದ್ರೆ ಕ್ರೇಜಿ ಆಗಿತ್ತಪ್ಪ. ಆ್ಯಂಡ್ ಸ್ಪೆಷಲಿ ನಮ್ಮ ಜೈಸ್ವಾಲ್ ಅವರು ಏನು ಗುರು ಅದು ಇಂಟೆಂಟು. ಮಿಚೆಲ್ ಸ್ಟಾರ್ಕ್ ಓವರ್ ಅಂದರೆ ಫಸ್ಟ್ ಓವರಲ್ಲೇ 4 4 ಹೊಡಿತಾರೆ. 16 ರನ್ ಅಲ್ಲೇ ಬಂತು.
ಅಂದರೆ ಭಾರತ ತಂಡದ ಒಂದು ಬ್ಯಾಟ್ಸ್ಮನ್ ಕಡೆಯಿಂದ ಫಸ್ಟ್ ಓವರಲ್ಲಿ ಹೈಯೆಸ್ಟ್ ರನ್ ಬಂದಿರೋದು ಗುರು ಇದು 16 ರನ್ನು. ಯಪ್ಪ ಅನ್ಬಿಲಿಯಬಲ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಇಬ್ಬರು, ಜೈಸ್ವಾಲ್ ಆ್ಯಂಡ್ ರಾಹುಲ್ ಅಣ್ಣ. ಬಟ್ ಯಾವಾಗ ಬೋಲ್ಯಾಂಡ್ ಬರ್ತಾನೆ ಗುರು ಅಣ್ಣ, ಬೋಲ್ಯಾಂಡ್ ಅಣ್ಣ ನಮಗಂತೂ ಕಿರಿ ಮಾಡಿಬಿಟ್ಟವನೇ, ಸೀರಿಯಸ್ಲಿ ಹೇಳ್ತೀನಿ. ಸೊ ಬೋಲ್ಯಾಂಡ್ ಅಣ್ಣ ಯಾವಾಗ ಬರ್ತಾರೆ ಆವಾಗಿಂದ ಏನು ಚಕಮಕ ನಡೆಯೋದಲ್ಲ, ಅಂದರೆ ಬ್ಯಾಟಿಂಗಲ್ಲಿ ಚಕಮಕ ನಡೀತಾ ಇತ್ತು, ಅದು ಕಮ್ಮಿ ಆಗಿಬಿಡ್ತು ಸಡನ್ ಆಗಿ. ಈ ಕಡೆ ನಮ್ಮ ರಾಹುಲ್ ಅಣ್ಣ ಬ್ಯಾಕ್ ಫುಟ್ಟಲ್ಲಿ ಸಕ್ಕತ್ತಾಗಿ ಆಡ್ತಾ ಇದ್ರು, ಆ್ಯಂಡ್ ಈ ಕಡೆ ಜೈಸ್ವಾಲ್ ಅಣ್ಣನು ಬ್ಯಾಕ್ ಫುಟ್ಟಲ್ಲಿ ಸಕ್ಕತ್ತಾಗಿ ಆಡ್ತಾ ಇದ್ರು. ಬಟ್ ಬೋಲ್ಯಾಂಡ್ ಅವರು ಫ್ರಂಟ್ ಫುಟಲ್ಲಿ ಆಡಿ ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಆಗ್ಬಿಟ್ಟ ಗುರು ಅಣ್ಣ. ಇದು ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ನಮ್ಮ KL ರಾಹುಲ್ ಅವರು ಔಟ್ ಆಗಿಬಿಡ್ತಾರೆ. ಅಲ್ಲಿಂದ ಸಡನ್ ಆಗಿ ಜೈಸ್ವಾಲ್ ಅಣ್ಣನು ಔಟ್ ಆಗಿಬಿಡ್ತಾರೆ, ಎಡ್ಜ್ ಆಗಿಬಿಟ್ಟು, ಎಡ್ಜ್ ಅಲ್ಲ ಬೋಲ್ಡ್ ಆಗಿಬಿಟ್ರು, ಸಾರಿ. ಅದು ಏನಕ್ಕಂದ್ರೆ ಎಡ್ಜು ನಮ್ಮ ಕೊಹ್ಲಿ ಕಾಕ ಎಡ್ಜ್ ಆಗಿದ್ದು ನೋಡಿ ಬರೀ ಎಡ್ಜ್ ನೆನಪಾಗ್ತಿದೆ. ಸೊ ಈ ಕಡೆ ನಮ್ಮ ಜೈಸ್ವಾಲ್ ಅವರು ಬೋಲ್ಡ್ ಆಗಿಬಿಡ್ತಾರೆ, ಆ್ಯಂಡ್ ಸಡನ್ ಆಗಿ ಗಿಲ್ ಆ್ಯಂಡ್ ಕೊಹ್ಲಿ ಅವರು ಮತ್ತೆ ಪಾರ್ಟ್ನರ್ಶಿಪ್ ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕೊಹ್ಲಿ ಕಾಕ ಗುರು ಏನು ಗೊತ್ತಿಲ್ಲಪ್ಪ, ಏನಾಗಿದೆ ಗೊತ್ತಿಲ್ಲ, ನೋಡಿ ಸಾಕಾಗಿದೆ, ನಮಗೂ ಬೇಜಾರಾಗಿದೆ, ನಮಗೂ ಸಾಕಾಗಿದೆ. ಆ್ಯಂಡ್ ಅವ್ರ ರಿಯಾಕ್ಷನ್ ನೋಡಿ ಅವ್ರಿಗೂ ಬೇಜಾರಾಗಿದೆ. ನನ್ನ ಮಗಂದು ಏನು ಗುರು 6 ರನ್ಗೆ ಔಟ್ ಆಗೋದು ಆಯಿತು, ಔಟ್ ಆಗದೆ ಬ್ಯಾಟ್ಸ್ಮನ್ ಎಲ್ಲ ಔಟ್ ಆಗ್ತಾರೆ, ಯಾರೇ ಆಗಲಿ ಔಟ್ ಆಗ್ತಾರೆ ಬ್ಯಾಟ್ಸ್ಮನ್ ಅಂತ ಆದಮೇಲೆ, ಓಕೆ. ಬಟ್ ಇವ್ರು ಔಟ್ ಆಗ್ತಿರೋ ರೀತಿ ನೋಡಿ ಬೇಜಾರಾಗಿದೆ ಗುರು, ಸೀರಿಯಸ್ಲಿ. ಅವ್ರಿಗೂ ಒಂಥರ ಹಿಂಗೆ ಹೊಡಿತಾ ಇದ್ರು, ಯಾಕೆ ಗುರು ಅನ್ನೋ ಥರ, ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಆ್ಯಂಡ್ ಈ ಕಡೆ ಶುಭ್ಮನ್ ಗಿಲ್ ಆ್ಯಂಡ್ ಮತ್ತು ರಿಷಬ್ ಪಂತ್ ಇಬ್ಬರು ಮತ್ತೆ ಅವರು ಪಾರ್ಟ್ನರ್ಶಿಪ್ ಜೋಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವರು ನಮ್ಮ ಶುಭ್ಮನ್ ಗಿಲ್ ಗುರು ಏನಿತ್ತು ಆ ಟೈಮಲ್ಲಿ ಹೊಡಿಲೇಬಾರ್ದಾಗಿತ್ತಲ್ವಾ, ಮುಂದೆ ಬಂದು ಹೊಡಿಯೋಕೆ ಹೋಗ್ತಾನೆ ಅಣ್ಣ, ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಅಣ್ಣ ಅಲ್ಲಿ ಕ್ಯಾಚ್ ಹೋಗ್ಬಿಡ್ತಾರೆ. ಏನಪ್ಪ ಅದು ಆ ಟೈಮಲ್ಲಿ ಬೇಡವಾಗಿತ್ತು. ಶುಭ್ಮನ್ ಗಿಲ್ ಅವ್ರದ್ದು ಕ್ಲಾಸ್ ಏನಿದೆ ಅಲ್ಲ, ಆ ಇನ್ನಿಂಗ್ಸ್ ಒಂದು ಬಂದಿದ್ದರೆ ಸಾಕಾಗಿರೋದು ಗುರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಣ್ಣೊಂದು ಎವರೇಜ್ ಸಕ್ಕತ್ತಾಗಿದೆ. ಬಟ್ ಈ ಒಂದು ಆಸ್ಟ್ರೇಲಿಯಾ ಸೀರೀಸಲ್ಲಿ ಅವ್ರದ್ದೇನು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಸಡನ್ ಆಗಿ ನಿಮ್ಮೆಲ್ಲರ ನೆಚ್ಚಿನ ರಿಷಬ್ ಪಂತ್ ಅವ್ರು ಆಡಿದ ರೀತಿ ನೋಡಿದ್ರೆ ಮೈ ಜುಮ್ಮನಂತೆ ಗುರು. ಏನದು ನಮಗಂತೂ ಬಾಯಿಗೆ ಬಂದಂಗೆ ಆಗಿತ್ತು, ಸೀರಿಯಸ್ಲಿ. ನನಗಂತೂ ನಾನು ಫುಲ್ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಅಣ್ಣ ಫಸ್ಟ್ ಬಾಲ್ ಏನಾಯಿತು, ಸೆಕೆಂಡ್ ಬಾಲ್ ಒಂದೊಂದು ಎವ್ರಿ ಬಾಲ್ ನೋಡ್ತಾ ಇದ್ದೀನಿ ಗುರು, ಎವ್ರಿ ಬಾಲ್ ಬಾಯಿಗೆ ಬಂದಂಗೆ ಆಗ್ತಾಯಿತ್ತು. ಬಟ್ ಅಣ್ಣ ಆಡಿದ ರೀತಿ ನೋಡಿದ್ರೆ ಅನ್ಬಿಲಿಯಬಲ್ ಗುರು. ರಿಷಬ್ ಪಂತ್ ಅವರು ಎಷ್ಟಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ 98 ಬಾಲ್ಗೆ 40 ಇರ್ತಾರೆ, ಈ ಒಂದು ಇನ್ನಿಂಗ್ಸಲ್ಲಿ 19 ಬಾಲ್ಗೆ 40 ರನ್ನು. ನೋಡಿ ಹೆಂಗೆ ಡಿಫ್ರೆನ್ಸ್ ನೋಡಿ. ಅಪ್ಪ 29 ಬಾಲ್ಗೆ 50 ಹೊಡಿತಾರೆ ಗುರು, ಅನ್ಬಿಲಿಯಬಲ್ ಅಪ್ಪ. ಇವರು ಫಾಸ್ಟೆಸ್ಟ್ 50 ಟೆಸ್ಟಲ್ಲಿ ಅಂತಂದರೆ ನಮ್ಮ ಇಂಡಿಯಾ ಕಡೆಯಿಂದ ಇವ್ರದೇ ಇದೆ ಗುರು. ಶ್ರೀಲಂಕಾ ವಿರುದ್ಧ 28 ಬಾಲಲ್ಲಿ ಆ್ಯಂಡ್ ಆಸ್ಟ್ರೇಲಿಯಾ ವಿರುದ್ಧ 29 ಬಾಲಲ್ಲಿ. ಜಡೇಜಾ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ, ಆಯಿತಾ. ಜಡೇಜಾ ಮತ್ತು ಇವ್ರ ಪಾರ್ಟ್ನರ್ಶಿಪ್ ಎಷ್ಟು 46 ರನ್ನು, ಅದರ 44 ರನ್ ಅಣ್ಣಂದೇ, ಪಂತ್ ಅಣ್ಣಂದೇ. ಆ ಲೆವೆಲ್ಗೆ ಗುರು. ಮಿಚರ್ ಸ್ಟಾರ್ಕಿಗೆ 2 ಸಿಕ್ಸ್ ಹೊಡಿತಾರೆ. ಅವ್ರ ಮಗಂದು ಹೆಂಗೆ ಗೊತ್ತಾಗೋದು, ಅದಂತೂ ಅಲ್ಟಿಮೇಟ್ ಗುರು. 2 ಸಿಕ್ಸ್ ಹೊಡಿತಾರೆ, ಒಂದು ಸಿಕ್ಸ್ ಹೊಡೆದ್ಬಿಟ್ಟು ಹಾಫ್ ಸೆಂಚುರಿ ಮಾಡ್ತಾರೆ, ಮತ್ತೆ ಗ್ಯಾಪಲ್ಲಿ ಅದಾದ್ಮೇಲೆ ಮತ್ತೆ ಒಂದು ಸಿಕ್ಸ್ ಹೊಡಿತಾರೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಬಟ್ ಗುರು ಆ ಟೈಮಲ್ಲಿ ಒಂದು ಡ್ರಿಂಕ್ಸ್ ಬ್ರೇಕ್ ಬರುತ್ತೆ. ಆ ಡ್ರಿಂಕ್ಸ್ ಬ್ರೇಕ್ ಆದಮೇಲೆ ಸಡನ್ ಆಗಿ ಪ್ಯಾಟ್ ಕಮಿನ್ಸ್ ಬರ್ತಾರೆ. ಪ್ಯಾಟ್ ಕಮಿನ್ಸ್ ಅಣ್ಣ ಬೌಲಿಂಗಲ್ಲಿ ನಮ್ಮ ಪಂತ್ ಅಣ್ಣ ಔಟ್ ಆಗಿಬಿಡ್ತಾರೆ ಗುರು. ನಿತೀಶ್ ರೆಡ್ಡಿ NKR ಹೆವಿ ಓಪ್ಸ್ ಇತ್ತು ಗುರು ನನಗಂತೂ. ಬಟ್ ಅದು ಟೋ ಎಂಡ್ಗೆ ಹತ್ಬಿಟ್ಟು ಬಾಲು ಹಿಂಗೆ ಕವರ್ ಡ್ರೈವ್ ಹೊಡಿಯೋಕೆ ಹೋಗ್ತಾನೆ ಅಣ್ಣ, ಬಟ್ ಅದು ಸೀದಾ ಕ್ಯಾಚ್ ಹೋಗುತ್ತೆ. ಈ ಕಡೆ ಬೋಲ್ಯಾಂಡ್ ಗುರು ಅವಯ್ಯ ಅಂತೂ ಅದೇ ಹೇಳೋದ್ನಲ್ಲ, ಹೆವಿ ಕಿರಿಕಿರಿ ಮಾಡಿಬಿಟ್ಟ ಅಣ್ಣ. ಸೊ NKR ಔಟ್ ಆಗ್ತಾರೆ. ಆ್ಯಂಡ್ ಈ ಕಡೆ ವಾಷಿಂಗ್ಟನ್ ಸುಂದರ್ ಮತ್ತು ಜಡೇಜಾ ಇಬ್ಬರು ಮತ್ತೆ ಪಾರ್ಟ್ನರ್ಶಿಪ್ ಅಂದರೆ ಸ್ವಲ್ಪ ಇವತ್ತು ಫುಲ್ ಆಡೋಣ ಅಂತ ಆ ಥರ. ಆ್ಯಂಡ್ ಹಾಗೆ ಆಡ್ತಾ ಇರ್ತಾರೆ ಗುರು. ಜಡೇಜಾ ಅವ್ರಿಗೆ ಒಂದು ಎಡ್ಜ್ ಆಗುತ್ತೆ, ಹೊಡಿಬೇಕಾದ್ರೆ ಸುಮ್ಮನೆ ಹೊಡಿಬೇಕಂದ್ರೆ ಹೊಡ್ಯಕ್ಕೆ ಹೋಗಿಲ್ಲ, ಬಟ್ ಸುಮ್ಮನೆ ಡಿಫೆನ್ಸ್ ಮಾಡೋಕೆ ಹೋದ್ರು ಎಡ್ಜ್ ಆಗುತ್ತೆ. ಬಟ್ ಅದೃಷ್ಟವಶಾತ್ ಸ್ಟೀವ್ ಸ್ಮಿತ್ ಅವ್ರು ಕೈ ಹಾಕ್ಬಿಟ್ಟು ಅದನ್ನು ಕ್ಯಾಚ್ ಹಿಡಿಲಿಲ್ಲ. ಅದು ನಮಗೆ ಸಂತೋಷದ ವಿಷಯ. ಏನಕ್ಕಂದರೆ ಜಡೇಜಾ ಸ್ವಲ್ಪ ಕ್ರೀಸಲ್ಲಿ ಇದ್ದಾರೆ. ಸೊ ನಾಳೆ ಏನು ಮಾಡುತ್ತಾರೆ ಏನಿಲ್ಲ ಅಂತ ಅವ್ರ ಮೇಲೆ ಡಿಪೆಂಡ್ ಇದೆ ಗುರು. ಜಡೇಜಾ ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಮೇಲೇ ಡಿಪೆಂಡ್ ಇದೆ ಗುರು. ಡೇ 2 ಮುಗಿಯೋಷ್ಟಿಗೆ ನಾವು ಎಷ್ಟು ಹೊಡೆದ್ವಿ, 141 ನೋಡಿದ್ವಿ, 145 ಲೀಡಲ್ಲಿದ್ದೀವಿ ಇವಾಗ. ಸೊ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ ಈ ಪಿಚ್ ಬಿಹೇವಿಯರ್ ನೋಡ್ತಾ ಇದ್ರೆ ನನ್ನ ಮಗದ್ದು ಏನಂದರೆ 150 ಸಾಕು ಗುರು ಅನ್ನೋ ಥರ ಇದೆ. ಬಟ್ ಏನಂದರೆ ನಮ್ಮ ಕಡೆ ಬುಮ್ರಾ ಅವ್ರದ್ದು ಅಪ್ಡೇಟ್ ಇಲ್ವಲ್ಲ ಗುರು. ಬುಮ್ರಾ ಅವ್ರಿಗೆ ಏನಾಗಿದೆ ಏನು ಕತೆ ಅಂತ ಬ್ಯಾಕ್ ಸರ್ಜರಿ ಎಲ್ಲ ಮಾಡಿಸ್ಕೊಂಡಿದ್ರು ಅವರು. ಸೊ ಅದು ಏನು ಕತೆ ಅಂತ ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಸಂಜೆವರೆಗೂ ಗೊತ್ತಾಗುತ್ತೆ. ನಾವು ಲೈವಲ್ಲಿ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಬಟ್ ಅವ್ರು ಇಲ್ಲ ಒಂದು ವೇಳೆ ಅವ್ರು ಏನಾದರೂ ಬೌಲಿಂಗ್ ಬರಲ್ಲ ಅಂತಂದರೆ ಇದು ಹೆಂಗಾಗುತ್ತೆ, ಬಿಗ್ ಹೊಡೆತ ನಮಗಂತೂ, ಸೀರಿಯಸ್ಲಿ ಬಿಗ್ ಹೊಡೆತ. ಆ್ಯಂಡ್ ನೋಡೋಣ, ಅದು ಆ್ಯಕ್ಚುಲಿ ಅವ್ರು ಇಲ್ಲ ಅಂತಂದರೆ ನಾವು ಆಬ್ವಿಯಸ್ಲಿ ಒಂದು 220-250ವರೆಗೂ ಹೋಗ್ಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ 180 ಮೇಲಂತೂ ಮಿನಿಮಮ್ ಬರಬೇಕು. ಮಿನಿಮಮ್ ಅಂದರೆ ಮಿನಿಮಮ್ 180 ಮೇಲೆ ಬರಬೇಕು. ಏನಕ್ಕಂದರೆ ಅವ್ರ ಕಡೆ ಬ್ಯಾಟ್ಸ್ಮನ್ಸ್ ಇದ್ದಾರಪ್ಪ, ಅದರಲ್ಲೂ 3-4 ಜನ ಒಂದು ಹೊಡಿಯೋ ಬ್ಯಾಟ್ಸ್ಮನ್ಸೇ ಇದ್ದಾರೆ. ಸೊ ನೋಡ್ಬೇಕು ಏನು ಕತೆ ಅಂತ.
ನೋಡೋಣ ಗುರು, ನಾಳೆ ಏನೇನಾಗುತ್ತೆ ಏನೇನಿಲ್ಲ ಅಂತ. ಡೇ 3 ಮಾತ್ರ ಹೆವಿ ಸ್ಪೈಸಿ ಆಗಿರುತ್ತೆ. ನೋಡೋಣ ನಮ್ಮ ಹುಡುಗರು ಹೆಂಗೆ ಕಂಬ್ಯಾಕ್ ಮಾಡ್ತಾರೆ, ಹೆಂಗೆ ವಿಕೆಟ್ಸ್ ಎಲ್ಲ ತೆಗಿತಾರೆ, ಅದು ಇದು ಅಂತ ಫುಲ್ ರೊಚ್ಚಿಗೆದ್ಬಿಟ್ಟು ನೋಡೋಣ. ಆ್ಯಂಡ್ ಇವತ್ತು ಆಬ್ವಿಯಸ್ಲಿ 9:30 ಲೈವ್ ಬರ್ತೀವಿ ಕಣ್ರಪ್ಪ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರೆಲ್ಲ ಪ್ಲೀಸ್ ಜಾಯ್ನ್ ಆಗಬೇಕಂತ ವಿನಂತಿ, ಜಾಯ್ನ್ ಆಗಬೇಕು ಅಂತ ವಿನಂತಿ. ಆ್ಯಂಡ್ ಕಮೆಂಟ್ಸ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ಸ್ ಓದ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗುರು. ಏನಕ್ಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.